ಬೈ ಟು ಕಾಫಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನನ್ನ ಜೊತೆ ಇರೋ ವಿಶೇಷ ಅತಿಥಿ ಧಾರಾವಾಹಿಗಳ ಮೂಲಕವೇ ಎಲ್ಲರ ಮನ ಗೆದ್ದಿರುವ ಪದ್ಮಜಾ ರಾವ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವೀಕ್ಷಕರಿಗೆಲ್ಲ ನಮಸ್ಕಾರ. ಮೇಡಮ್, ಮೊದಲನೇದಾಗಿ ನೀವು ಬ್ಯುಸಿ ಶೆಡ್ಯೂಲಲ್ಲಿ ಇರ್ತೀರಾ, ಇವತ್ತು ನನ್ನ ಜೊತೆ ಕಾಫಿ ಕುಡಿಯೋಷ್ಟು ಟೈಮ್ ಮಾಡ್ಕೊಂಡಿದ್ದೀರಾ. ಕಾಫಿ ತುಂಬ ಇಷ್ಟನಾ ನಿಮಗೆ? ತುಂಬ ಅಂದರೆ ತುಂಬ ಇಷ್ಟ. ಅದಕ್ಕೆ ನೀವು ಕಾಫಿ ಅಂದ ತಕ್ಷಣ ಈ ಪ್ರೋಗ್ರಾಮಿಗೆ ಒಪ್ಕೊಂಡೆ. ದಿನಕ್ಕೇನಿಲ್ಲ, ಅದರಲ್ಲೂ ನಮ್ಮ ಅಮ್ಮ ಮಾಡೋ ಕಾಫಿ ನನಗೆ ತುಂಬ ಇಷ್ಟ. ದಿನ ಅವ್ರದ್ದೇ ಡ್ಯೂಟಿ, ಬೆಳಗ್ಗೆ ಮಧ್ಯಾಹ್ನ ನನಗೆ ಕಾಫಿ ಕೊಡೋಕ್ಕೆ. ಸೊ ನನ್ನ ಫಿಲ್ಮ್ ಸೆಟ್ಸಲ್ಲಿ ಹೋದ್ರೂ ಅಷ್ಟೇ, ಮೇಡಮಿಗೆ ತಿಂಡಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಕಾಫಿ ಕೊಟ್ಟರೆ ಸಾಕು ಅಂತಾರೆ. ನೀವು ನಾರ್ತ್ ಕರ್ನಾಟಕದ ಕಡೆಯವರಲ್ವಾ? ಇಲ್ಲ, ನಾನು ಆ್ಯಕ್ಚುಲಿ ತುಂಬ ಜನ ಆ ಥರ ಕನ್ಫ್ಯೂಸ್ ಮಾಡ್ಕೊತಾರೆ. ಅದು ಮೂಡಲ ಮನೆ ಸೀರಿಯಲ್ ಮಾಡಿದಾಗ ನಮ್ಮ ಮೇಡಮ್ ಇದ್ರಲ್ಲ, ವೈಶಾಲಿ ಕಾಸರವಳ್ಳಿ, ಶೀ ಈಸ್ ಅ ಪರ್ಫೆಕ್ಷನಿಸ್ಟ್. ಆ ಥರ ಏನೋ ಒಂದು ಹೇಳಿದೆ, ಏನೋ ಒಂದು ಮಾಡಿದೆ ಅಂದರೆ ಅವ್ರು ಒಪ್ತಾನೆ ಇರಲಿಲ್ಲ. ಅಲ್ಲಿ ಭಾಷೆದು ಎಷ್ಟು ಪ್ರಾಬ್ಲಮ್ ಆಗೋದು ಅಂದರೆ, ಆ ವಾಡೇಲಿ ಒಂದು ದೊಡ್ಡ ಬಾವಿ ಇತ್ತು ದೂರದಲ್ಲಿ. ಸೊ ನನಗೆ ಈ ಭಾಷೆದು ಟೆನ್ಷನ್ನು, ಬೈಸ್ಕೋಬಾರ್ದು ಅನ್ನೋದಿತ್ತು. ಸೊ ಬೆಳಗಾಗತ್ಲು ಕಚ್ಚೆ ಸೀರೆ ಹಾಕ್ಕೊಳ್ಳೋದು, ಸೀನ್ ಪೇಪರ್ ಕೊಡಿ ಅಂದ್ಬಿಟ್ಟು ಬಾವಿ ಹತ್ರ ಹೊಟ್ಟೋಗೋದು ಗಟ್ಟೊಡಿಯೋಕ್ಕೆ ಡೈಲಾಗ್ಸು. ಆವಾಗ ಮೇಡಮ್ ಹೇಳೋರು, ಮೊದಲು ಅವಳನ್ನ ಕರೀರೋ, ಅವಳಿಗೆ ಲ್ಯಾಂಗ್ವೇಜ್ ಬರಲಿಲ್ಲ ಅಂದರೆ ಬಾವಿ ಹಾರ್ಕೊಂಡ್ಬಿಡ್ತಾಳೆ, ಕರಿ ಅಂತ. ಮತ್ತು ಈ ಅಡುಗೆ ಗಿಡ್ಗೆ ಮಾಡೋಕ್ಕೆಲ್ಲ ಟೈಮ್ ಸಿಗತ್ತಾ ನಿಮಗೆ? ಆ್ಯಕ್ಚುಲಿ ಏನು ಗೊತ್ತಾ ರಜನಿ, ನಂದೊಂದು ವಿಚಿತ್ರ ಇದು ಅಡುಗೆ ಬಗ್ಗೆ. ಇಷ್ಟ ಇದೆ ಅಂತಲೂ ಹೇಳೋಕ್ಕಾಗಲ್ಲ, ಇಷ್ಟ ಇಲ್ಲ. ಆ್ಯಕ್ಚುಲಿ ನಾನೊಂದು ದೊಡ್ಡ ಕುಕ್ಕಲ್ಲ. ನನ್ನ ತಂಗೀರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾನು ಅಷ್ಟಕ್ಕಷ್ಟೇ ಒಂದು 5-6 ಐಟಮ್ ಇದೆ, ಅದನ್ನು ಸೂಪರಾಗಿ ಮಾಡ್ತೀನಿ. ಈಗ ಬಿಸಿಬೇಳೆ ಹುಳಿಯನ್ನ ಅಂಥದ್ದು ಒಂದು 5-6 ಐಟಮು, ಆಲೂ ಪರಾಠ ಏನೇನೋ ಮಾಡ್ತೀನಿ. ಆದರೆ ಒಂದೇ ಕಂಡೀಷನ್, ಮನೇಲಿ 25-30 ಜನ ಗೆಸ್ಟ್ಗಳು ಬಂದರೆ ಫುಲ್ ಹುರುಪು ಅಡುಗೆ ಮಾಡ್ತೀನಿ. ಮೋಸ್ಟ್ಲಿ ಎಲ್ಲರ ಹತ್ರ ಹೊಗಡಿಸ್ಕೊಳಕ್ಕೆ ಖುಷಿ ಅನ್ಸುತ್ತೆ ಅಲ್ವಾ? ಅದೇನು ರಜನಿ, ಐ ಡೋಂಟ್ ನೋ, ಜಾಸ್ತಿ ಮಾಡಿದಾಗ ರುಚಿ ಆಗುತ್ತೆ, ಕಡಿಮೆ ಮಾಡಿದಾಗ ಕೆಟ್ಟೋಗತ್ತೆ. ಆಮೇಲೆ ಎಸ್, ಅಡುಗೆ ಅಂದ ತಕ್ಷಣ ಜ್ಞಾಪಕ ಬಂತು, ನಾನು ಆವಗಾಯಿ ಉಪ್ಪಿನಕಾಯಿ ಎಕ್ಸ್ಪರ್ಟ್. ಹೌದು. ನನ್ನ ಉಪ್ಪಿನಕಾಯಿಗೆ ಫ್ಯಾನ್ಸ್ ಯಾರು ಗೊತ್ತಾ? ಉಪೇಂದ್ರ ಸರು, ಸುದೀಪ್ ಅವರು, ಯಶ್ ಮತ್ತೆ ಬಿ ಜಯಶ್ರೀ. ಇದಲ್ಲದೆ ನಿಮ್ಮ ಬೇರೆ ಇತರ ಹವ್ಯಾಸಗಳು, ಹೊರಗಡೆ ಹೋಗೋಕ್ಕೆಲ್ಲ ಸಿಗತ್ತಾ, ಅವಕಾಶ ಸಿಗತ್ತಾ ನಿಮಗೆ ಶೆಡ್ಯೂಲ್ ಮಧ್ಯ? ಯಾ ಸಿಗುತ್ತೆ, ಖಂಡಿತ ಸಿಗುತ್ತೆ. ಯಾಕೆಂದರೆ ಇವಾಗ ನಾನು ಯಾವುದು ಸೀರಿಯಲ್ಸ್ ಆ್ಯಕ್ಟಿಂಗ್ ಮಾಡ್ತಾ ಇಲ್ಲ, ಯಾವುದೂ ಒಪ್ಕೊಂಡಿಲ್ಲ. ಐ ಗಾಟ್ ರಿಯಲಿ ಬ್ಯುಸಿ ಇನ್ ಫಿಲ್ಮ್ಸ್. ಇಡೀ 30 ದಿವಸನೂ ನಾನು ಶೂಟ್ ಮಾಡ್ತೀನಿ ಅಂತ ಆ ಥರ ಏನೂ ಇಲ್ಲ. ಈಗ ಯಾವ ಸಿನಿಮಾ ಮಾಡ್ತಾ ಇದ್ದೀರಾ? ಈಗ ಎಸ್, ಫಾರ್ ದಿ ಫಸ್ಟ್ ಟೈಮ್ ಬೇರೆ ಲ್ಯಾಂಗ್ವೇಜು, ತುಳುಲ್ ಮಾಡ್ತಾ ಇದ್ದೀನಿ. ತುಳು ಫಿಲ್ಮ್ ಒಂದು ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. ಮ್ಯಾಂಗ್ಳೂರಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಪಾತ್ರನೂ ಚೆನ್ನಾಗಿದೆ, ತಾಯಿ ಪಾತ್ರನೇ ಆದ್ರೂ ಒಂಥರ ಚೆನ್ನಾಗಿದೆ. ಇಟ್ಸ್ ನೈಸ್, ಐ ಆಮ್ ಎಂಜಾಯಿಂಗ್ ಇಟ್. ಬೇರೆ ಹವ್ಯಾಸಗಳೇನಿದೆ ಮೇಡಮ್ ನಿಮಗೆ? ಮ್ಯೂಸಿಕ್ ಹುಚ್ಚಿದೆ, ಹಿಂದಿ, ಕನ್ನಡ, ಹಳೇದು ಹೊಸದು ಎಲ್ಲಾನು ಅದರಲ್ಲಿ ಸ್ಟೋರ್ ಮಾಡ್ಕೊಂಡು ಮ್ಯೂಸಿಕ್ ಕೇಳು. ಆಮೇಲೆ ಅದು ಒಂದು ಹಾಡು ಏನಾದರೂ ಹುಚ್ಚಿಡಿದ್ಬಿಟ್ರೆ ಅದನ್ನೇ ಒಂದು 15 ಸಲ ಕೇಳಿ ಬೋರಾಗಿ ಹೋಗ್ಬೇಕು. ಆಮೇಲೆ ನೆಕ್ಸ್ಟ್ ಹಾಡಿಗೆ ಜಂಪ್ ಆಗೋದು. ಓಕೆ, ಥ್ಯಾಂಕ್ ಯು ಮೇಡಮ್. ನೀ ಎಲ್ಲ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ, ತುಂಬ ಧನ್ಯವಾದಗಳು. ನೀವು ನಮ್ಮ ಮನೆಗೆ ಬಂದಿದ್ದಕ್ಕೆ, ಮತ್ತು ಇವನ್ ಐ ಹ್ಯಾಡ್ ಅ ನೈಸ್ ಟೈಮ್. ಹಳೆಯದೆಲ್ಲ ನೆನೆಸ್ಕೊಂಡಂಗೆ ಆಯಿತು. ಥ್ಯಾಂಕ್ಸ್ ಟು ಯು ಆಲ್ಸೋ. ಮತ್ತು ಸುವರ್ಣ ನ್ಯೂಸ್ನವ್ರಿಗೂ ವೀಕ್ಷಕರಿಗೂ ನನ್ನ ನಮಸ್ಕಾರ. ಇದು ಈ ಹೊತ್ತಿನ ವಿಶೇಷ. ನಾಳೆ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಬೈ ಟು ಕಾಫಿ ಕಾರ್ಯಕ್ರಮದಲ್ಲಿ ಹಾಜರಾಗ್ತೀನಿ. ನಮಸ್ಕಾರ.